ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಆಯ್ಕೆಗಳಾದ ಈ ಡೈರೆಕ್ಟ್ ಪ್ಲಾನ್ ಮತ್ತು ರೆಗ್ಯುಲರ್ ಪ್ಲಾನ್ ಇವುಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗೆ ಹೂಡಿಕೆಗೆ ಎರಡು ರೀತಿಯ ಆಯ್ಕೆಗಳು ಇವೆ: ಡೈರೆಕ್ಟ್ ಪ್ಲಾನ್ ಮತ್ತು ರೆಗ್ಯುಲರ್ ಪ್ಲಾನ್. ಈ ಎರಡೂ ಸ್ಕೀಮ್ಗಳು ಒಂದೇನೆ, ಆದರೆ ನೀವು ಎರಡು ವಿಧಾನಗಳಲ್ಲಿ ಅಥವಾ ವಿಧಗಳಲ್ಲಿ ಇಲ್ಲಿ ಹೂಡಿಕೆಯನ್ನು ಮಾಡಬಹುದು. ಹಾಗಾದರೆ ಈ ಎರಡರ ನಡುವಿನ ವ್ಯತ್ಯಾಸ ಏನು, ನಿಮಗೆ ಯಾವುದು ಸೂಕ್ತ ಆಗುತ್ತೆ? ಬನ್ನಿ, ಆ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಡೈರೆಕ್ಟ್ ಮತ್ತು ರೆಗ್ಯುಲರ್ ಪ್ಲಾನ್ ಅಂದರೆ ಏನು ನೋಡಿ. ಡೈರೆಕ್ಟ್ ಪ್ಲಾನ್ನಲ್ಲಿ ಹೂಡಿಕೆದಾರರು ಯಾವುದೇ ವಿತರಕರು ಅಥವಾ ಏಜೆಂಟ್ ಇಲ್ಲದೆ ನೇರವಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಮತ್ತೊಂದೆಡೆ ರೆಗ್ಯುಲರ್ ಪ್ಲಾನ್ನಲ್ಲಿ ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟರ ಸಹಾಯದೊಂದಿಗೆ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ನೀವು ಹೂಡಿಕೆಯನ್ನು ಮಾಡೋದಕ್ಕೆ ಅವಕಾಶವಿರುತ್ತೆ. ಇನ್ನು ಎರಡೂ ಬಗೆಯ ಹೂಡಿಕೆಗಳ ನಡುವಿನ ಸಾಮ್ಯತೆ ಏನಿದೆ? ಡೈರೆಕ್ಟ್ ಪ್ಲಾನ್ ಮತ್ತು ರೆಗ್ಯುಲರ್ ಪ್ಲಾನ್ ಈ ಎರಡು ಆಯ್ಕೆಗಳು ಕೂಡ ಅದೇ ಮ್ಯೂಚುವಲ್ ಫಂಡ್ ಸ್ಕೀಮ್ನಲ್ಲಿ ಲಭ್ಯವಿರುತ್ತೆ. ಅಂದರೆ ಒಂದೇ ಪ್ಲಾನ್ಗೆ ಎರಡು ಬಗೆಯ ವಿಧಾನ ಇರುತ್ತೆ. ಸ್ಕೀಮ್, ಪೋರ್ಟ್ಫೋಲಿಯೋ ಮತ್ತು ಫಂಡ್ ಮ್ಯಾನೇಜರ್ ಎಲ್ಲ ಕೂಡ ಒಂದೇ ಆಗಿರುತ್ತೆ. ಈಗ ರೆಗ್ಯುಲರ್ ಮತ್ತು ಡೈರೆಕ್ಟ್ ಪ್ಲಾನ್ನಲ್ಲಿನ ವ್ಯತ್ಯಾಸಗಳು ಏನು ನೋಡೋಣ. ನೋಡಿ, ನೀವು ರೆಗ್ಯುಲರ್ ಮತ್ತು ಡೈರೆಕ್ಟ್ ವಿಧಗಳ ಮೂಲಕ ಸ್ಕೀಮ್ನಲ್ಲಿ ಹೂಡಿಕೆಯನ್ನು ಮಾಡ್ತೀರಾ. ಈ ಡೈರೆಕ್ಟ್ ಮತ್ತು ರೆಗ್ಯುಲರ್ ನಡುವಿನ ಏಕೈಕ ವ್ಯತ್ಯಾಸ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಇದರ ಮೇಲಿನ ಖರ್ಚುಗಳನ್ನು ಆಧರಿಸಿ ಈ ವೆಚ್ಚಾನುಪಾತ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ. ರೆಗ್ಯುಲರ್ ಪ್ಲಾನ್ಗೆ ಹೋಲಿಕೆಯನ್ನು ಮಾಡಿದರೆ ಡೈರೆಕ್ಟ್ ಪ್ಲಾನ್ನ ವೆಚ್ಚ ಕಡಿಮೆ. ಯಾಕೆಂದರೆ ಡೈರೆಕ್ಟ್ ಪ್ಲಾನ್ನಲ್ಲಿ ಯಾರೇ ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟರ ಅಗತ್ಯ ಇರಲ್ಲ. ಹೀಗಾಗಿ ಡೈರೆಕ್ಟ್ ಪ್ಲಾನ್ನಲ್ಲಿ ಬ್ರೋಕರ್ ಅಥವಾ ವಿತರಕರಿಗೆ ಕಮಿಷನ್ ಕೊಡುವ ಅಗತ್ಯ ಇರಲ್ಲ. ಹೀಗಾಗಿ ಇದರ ವಾರ್ಷಿಕ ವೆಚ್ಚ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ಡೈರೆಕ್ಟ್ ಪ್ಲಾನ್ನ ಎಕ್ಸ್ಪೆನ್ಸ್ ರೇಷಿಯೋ 0.6ರಿಂದ 1ರಷ್ಟಿದ್ದರೆ ರೆಗ್ಯುಲರ್ ಪ್ಲಾನ್ನ ಈ ಅನುಪಾತ 1.7ರಿಂದ 2.44ರಷ್ಟು ಇರುತ್ತೆ. ಇನ್ನು ಈಗ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಗ್ರೋತ್ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕಡಿಮೆ ವೆಚ್ಚ ಅಂದರೆ ಹೂಡಿಕೆದಾರರ ಬಂಡವಾಳದ ಬಹುಪಾಲು ಹೂಡಿಕೆ ಆಗುತ್ತೆ. ಅತ್ಯಲ್ಪ ಮೊತ್ತ ಮಾತ್ರ ಕಮಿಷನ್ಗೆ ಸೇರುತ್ತೆ. ಹೀಗಾಗಿ ಅನೇಕರು ಇದನ್ನೇ ಆಯ್ಕೆ ಮಾಡ್ಕೋತಾರೆ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಆರ್ಗನೈಸೇಷನ್ AMFIನ ದತ್ತಾಂಶದ ಪ್ರಕಾರ, ಅಂದರೆ ಡೇಟಾ ಹೇಳೋ ಪ್ರಕಾರ, ಫೆಬ್ರವರಿ 2023ರಲ್ಲಿ ದೇಶದ ಸುಮಾರು 20% ಚಿಲ್ಲರೆ ಹೂಡಿಕೆದಾರರು ನೇರವಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರು. ಈ ಪ್ರಮಾಣ ಫೆಬ್ರವರಿ 2024ರಲ್ಲಿ 23%ಕ್ಕೆ ಏರಿಕೆಯಾಯಿತು. ಹೀಗಾಗಿ ಚಿಲ್ಲರೆ ಹೂಡಿಕೆದಾರರಿಂದ ನೇರ ಹೂಡಿಕೆಯಲ್ಲಿ ವಾರ್ಷಿಕವಾಗಿ 15% ಪ್ರಗತಿ ಇದೆ ಅಂತಾನೆ ಹೇಳಬಹುದು. ಇನ್ನು ಹೂಡಿಕೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ನೋಡಿ. ಮ್ಯೂಚುವಲ್ ಫಂಡ್ಗಳ ಈ ಡೈರೆಕ್ಟ್ ಪ್ಲಾನ್ನಲ್ಲಿ AMCಯ ಜಾಲತಾಣ, ಷೇರು ವಿನಿಮಯ ಕೇಂದ್ರ, ಮ್ಯೂಚುವಲ್ ಫಂಡ್ ಯುಟಿಲಿಟಿ ಅಂದರೆ MFU ಅಥವಾ ಆನ್ಲೈನ್ ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಹೂಡಿಕೆಯನ್ನು ನೀವು ಮಾಡಬಹುದು. ಮಾರುಕಟ್ಟೆಯಲ್ಲಿ ಈಗ ಅನೇಕ ಫಿನ್ಟೆಕ್ ಕಂಪನಿಗಳು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗಳಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಾ ಇವೆ. ಕೆಲವು ಕಂಪನಿಗಳು ಈ ಸೌಲಭ್ಯವನ್ನು ಉಚಿತವಾಗಿ ಕೊಟ್ಟರೆ, ಇನ್ನೂ ಕೆಲವು ಕಂಪನಿಗಳು ಇದಕ್ಕೆ ಒಂದಷ್ಟು ಶುಲ್ಕಗಳನ್ನು ವಿಧಿಸ್ತಾ ಇವೆ. ಇನ್ನು ಹೂಡಿಕೆ ಎಷ್ಟು ಸುರಕ್ಷಿತ, ಹಾಗೆ ಡೈರೆಕ್ಟ್ ಪ್ಲಾನ್ನಲ್ಲಿ ಹೂಡಿಕೆ ಎಷ್ಟು ಸೇಫ್ ಆಗಿ ಇರುತ್ತೆ ಅನ್ನೋದು. ಈ ಸೌಲಭ್ಯವನ್ನು ಕೊಡ್ತಾ ಇರುವ ಬಹುತೇಕ ಆನ್ಲೈನ್ ಹೂಡಿಕೆಯ ವೇದಿಕೆಗಳು ಸೆಬಿಯೊಂದಿಗೆ ನೋಂದಾಯಿಸಿಕೊಂಡಿವೆ ಮತ್ತು ನಿಯಂತ್ರಕ ಸಂಸ್ಥೆಯ ನಿಯಮಗಳಿಗೆ ಒಳಪಟ್ಟಿದೆ. ಈ ಸಂಸ್ಥೆಗಳು ಪ್ರೈವೇಸಿ ಮತ್ತು ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಸೆಬಿಯ ನಿಯಮಗಳನ್ನು ಪಾಲಿಸುತ್ತವೆ. ಪ್ರಸ್ತುತ ಅನೇಕ ಪ್ಲಾಟ್ಫಾರ್ಮ್ಗಳು ಸೆಬಿಯಿಂದ ನಿರ್ವಹಿಸಲ್ಪಟ್ಟಿವೆ. ಭವಿಷ್ಯದಲ್ಲಿ ಕೆಲವು ಪ್ಲಾಟ್ಫಾರ್ಮ್ಗಳು ಮುಚ್ಚಬಹುದಾದ ಸಾಧ್ಯತೆ ಕೂಡ ಇದೆ, ಅಥವಾ ಅವುಗಳನ್ನು ದೊಡ್ಡ ಕಂಪನಿಗಳು ಅಕ್ವೈರ್ ಮಾಡಿಕೊಳ್ಳಬಹುದು. ಆದರೆ ಹೂಡಿಕೆದಾರರು ಚಿಂತಿಸುವ ಯಾವುದೇ ಅಗತ್ಯತೆ ಇಲ್ಲ. ಯಾಕೆ ಅಂದರೆ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕಾಗಲಿ ಈ ಪ್ಲಾಟ್ಫಾರ್ಮ್ಗಳು ಮುಚ್ಚಲ್ಪಟ್ಟರೆ ಅಥವಾ ಬೇರೆ ಕಂಪನಿ ಅದನ್ನು ತೆಗೆದುಕೊಂಡರೂ ಕೂಡ ನಿಮ್ಮ ಹಣ ಮ್ಯೂಚುವಲ್ ಫಂಡ್ ಕಂಪನಿಯೊಂದಿಗೆ ಸುರಕ್ಷಿತವಾಗಿರುತ್ತೆ. ಪ್ರತಿ ಫಂಡ್ಗೂ ರಿಜಿಸ್ಟ್ರಾರ್ ಇರ್ತಾರೆ. ಇವರು ಸೆಬಿಯಿಂದ ನೇಮಕಗೊಂಡಿರ್ತಾರೆ. ಇವರು ನಿಮ್ಮ ಹೂಡಿಕೆಯ ಮೇಲೆ ಕಣ್ಣಿಟ್ಟಿರ್ತಾರೆ. ಇನ್ನು ಸೆಬಿಯ ಚೌಕಟ್ಟು ಹೂಡಿಕೆಯ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ 2023ರ ಜೂನ್ನಲ್ಲಿ ಸೆಬಿ ಹೊಸ ಚೌಕಟ್ಟನ್ನು ಪರಿಚಯಿಸಿದೆ.
ಇದರ ಅಡಿಯಲ್ಲಿ ನೇರ ಹೂಡಿಕೆ ಸೇವೆಗಳನ್ನು ಒದಗಿಸ್ತಾ ಇರುವ ವೇದಿಕೆಗಳು ಎಕ್ಸಿಕ್ಯೂಷನ್ ಓನ್ಲಿ ಪ್ಲಾಟ್ಫಾರ್ಮ್ ಅಂದರೆ EOP ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ಗಳ ಡೈರೆಕ್ಟ್ ಪ್ಲಾನ್ನ ಅಡಿಯಲ್ಲಿ EOP ಅಂದರೆ ಮ್ಯೂಚುವಲ್ ಫಂಡ್ಗಳ ಸಬ್ಸ್ಕ್ರಿಪ್ಷನ್, ರಿಡಂಪ್ಷನ್ ಮತ್ತು ಸ್ವಿಚ್ ಸೌಲಭ್ಯಗಳನ್ನು ಒದಗಿಸುವ ಡಿಜಿಟಲ್ ಅಥವಾ ಆನ್ಲೈನ್ ವೇದಿಕೆ ಆಗಿದೆ. ಸೆಬಿಯ ವ್ಯಾಪ್ತಿಯ ಅಡಿಯಲ್ಲಿ ಈ ಆನ್ಲೈನ್ ಹೂಡಿಕೆಯ ವೇದಿಕೆಗಳು ಸ್ಟಾಕ್ ಬ್ರೋಕರ್ ಅಥವಾ ನೋಂದಾಯಿತ ಹೂಡಿಕೆಯ ಸಲಹೆಗಾರರು RIA ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಸೌಲಭ್ಯವನ್ನು ಕೊಡುತ್ತೆ. RIAನ ಹೊಸ ನಿಯಮಗಳ ಅಡಿಯಲ್ಲಿ ಯಾವುದೇ ಸಲಹೆಯನ್ನು ಪಡೆಯದೆ ಮ್ಯೂಚುವಲ್ ಫಂಡ್ಗಳನ್ನು ಖರೀದಿ ಮಾಡುವ ಅಥವಾ ಮಾರಾಟ ಮಾಡುವ ಹೂಡಿಕೆದಾರರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ವಹಿವಾಟುಗಳಿಗೆ ಸಂಬಂಧಿಸಿದ ಸಂಭಾವ್ಯ ರಿಸ್ಕ್ಗಳಿಗೆ ಯಾವುದೇ ಭದ್ರತೆ ಸಿಗಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು AMFIನೊಂದಿಗೆ EOPಯನ್ನು ನೋಂದಣಿಯನ್ನು ಮಾಡಿಸಿಕೊಂಡು AMCಗಳೊಂದಿಗೆ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಬಹುದು ಅಂತ ಸೆಬಿ ಹೇಳಿದೆ. ಇನ್ನು ಇವುಗಳನ್ನು ಕ್ಯಾಟಗರಿ 1 ಅಂತ ವರ್ಗೀಕರಿಸಲಾಗುತ್ತೆ. ಒಂದು ವೇಳೆ ಅವರೇನಾದರೂ ಸೆಬಿಯೊಂದಿಗೆ ಸ್ಟಾಕ್ ಬ್ರೋಕರ್ ಆಗಿ ನೋಂದಾಯಿಸಲ್ಪಟ್ಟವರೊಂದಿಗೆ ಹೂಡಿಕೆದಾರರಿಗೆ ಏಜೆಂಟರಾಗಿ ಕಾರ್ಯನಿರ್ವಹಿಸಿದರೆ ಅದು ಕ್ಯಾಟಗರಿ 2. ಹಾಗಾದರೆ ಮ್ಯೂಚುವಲ್ ಫಂಡ್ಗಳ ಡೈರೆಕ್ಟ್ ಪ್ಲಾನ್ನಲ್ಲಿ ಯಾರೆಲ್ಲ ಹೂಡಿಕೆಯನ್ನು ಮಾಡಬಹುದು? ವಾಯ್ಸ್ ಇನ್ವೆಸ್ಟ್ನ CEO ಹೇಮಂತ್ ರುಸ್ತಗಿ ಅವರಿಂದ ಈ ಬಗ್ಗೆ ನಾವು ಸಲಹೆಯನ್ನು ಪಡೆಯೋಣ. ಅವರು ಹೇಳೋ ಪ್ರಕಾರ ಎಕ್ಸಿಕ್ಯೂಷನ್ ಓನ್ಲಿ ಪ್ಲಾಟ್ಫಾರ್ಮ್ ಅಂದರೆ EOPಗಳಿಗೆ ಚೌಕಟ್ಟು ಜಾರಿಗೆ ಬಂದ ಮೇಲೆ ಮ್ಯೂಚುವಲ್ ಫಂಡ್ಗಳ ಡೈರೆಕ್ಟ್ ಪ್ಲಾನ್ನ ಅಡಿಯಲ್ಲಿ ಹೂಡಿಕೆ ಸ್ವಲ್ಪ ಸುರಕ್ಷಿತವಾಗಿದೆ. EOP ಹೂಡಿಕೆದಾರರಿಗೆ ಈಗ ಸೈಬರ್ ಭದ್ರತೆ, ತಂತ್ರಜ್ಞಾನ ಮತ್ತು ದೂರು ದಾಖಲಿಸುವ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಭವಿಷ್ಯದಲ್ಲಿ ಡೈರೆಕ್ಟ್ ಪ್ಲಾನ್ಗೆ ಸಂಬಂಧಿಸಿದ ಲಕ್ಷಣಗಳು ಮತ್ತು ಸೌಲಭ್ಯಗಳು ಇನ್ನೂ ಕೂಡ ಹೆಚ್ಚಾಗುತ್ತೆ. ನೀವು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ರೆ ನೀವು ಡೈರೆಕ್ಟ್ ಪ್ಲಾನ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಅಂದರೆ ಡಿಸ್ಟ್ರಿಬ್ಯೂಟರ್ ಅಥವಾ ಹಣಕಾಸು ಸಲಹೆಗಾರರ ಅಗತ್ಯ ಇಲ್ಲದೆ ಇರುವ ಅನುಭವಿ ಹೂಡಿಕೆದಾರರಿಗೆ ಡೈರೆಕ್ಟ್ ಪ್ಲಾನ್ಗಳು ಉತ್ತಮವಾದ ಆಯ್ಕೆ ಆಗುತ್ತೆ. ನಿಮಗೆ ಮ್ಯೂಚುವಲ್ ಫಂಡ್ಗಳು ಅರ್ಥ ಆಗದೇ ಹೋದರೆ ನೀವು ಡಿಸ್ಟ್ರಿಬ್ಯೂಟರ್ಗಳ ಮೂಲಕ ಹೂಡಿಕೆಯನ್ನು ಮಾಡೋದು ತುಂಬ ಒಳ್ಳೆಯದು. ಇನ್ನು ರಿಟರ್ನ್ಸ್ ಮ್ಯೂಚುವಲ್ ಫಂಡ್ಗಳ ಡೈರೆಕ್ಟ್ ಪ್ಲಾನ್ನ ಅಡಿ ಕಡಿಮೆ ವೆಚ್ಚದ ಕಾರಣದಿಂದಾಗಿ ರೆಗ್ಯುಲರ್ ಪ್ಲಾನ್ಗೆ ಹೋಲಿಸಿದರೆ ಹೆಚ್ಚಿನ ರಿಟರ್ನ್ ಸಿಗುತ್ತೆ. ಇದರಿಂದ ದೀರ್ಘಾವಧಿ ಹೂಡಿಕೆದಾರರಿಗೆ ಲಾಭ ಆಗುತ್ತೆ. ಆದಾಗ್ಯೂ ಡೈರೆಕ್ಟ್ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಜೊತೆಗೆ ಹೂಡಿಕೆಯ ಬಗ್ಗೆ ಕೂಡ ಒಳ್ಳೆಯ ಜ್ಞಾನ ಹೊಂದಿರಲೇಬೇಕಾಗಿರುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.